ಮನೆ ತುಂಬಾ ಪರಿಮಳ. ಮನೆ ತುಂಬಾ ಪರಿಮಳ ಹರಡಿರೋದು ಸರ್. ಇಷ್ಟು ನುಣ್ಣಗಾದ್ರೆ ಸಾಕು, ಜಾಸ್ತಿ ನುಣ್ಣಗಾಗೋದು ಬೇಡ. ರುಬ್ಬಿರೋ ಅಂತ ಪದಾರ್ಥನ ಹಾಕ್ತಾ ಇದ್ದೇನೆ. ಈ ಒಂದು ಕಾಂಬಿನೇಷನ್ ಐತಲ್ಲ, ಅದ್ಭುತ ಕಾಂಬಿನೇಷನ್. ಮನೇಲಿ ಮಾಡ್ಕೋಬೇಕು, ಎಲ್ಲರೂ ನಿಮ್ಗೆ ಶಬಾಷ್ ಕೊಡ್ತಾರೆ. ಶಬಾಷ್ಗಿರಿ. ನಮಸ್ಕಾರ ವಿಶ್ವಪ್ರಭುಗಳಿಗೆ. ತುಮಕೂರು SS ಪುರಂ ನೋಡಿ, ಬೆಸ್ಕಾಂ ಆಫೀಸ್ ಡಯಾಗ್ನಲ್ ಆಪೋಸಿಟು ನೋಡಿ, ಬ್ರಾಹ್ಮಿನ್ಸ್ ಕೆಫೆ ಹೈಗ್ರೀವಾ ಚಾಟ್ಸ್. ನಿಮಗೆ ಅದ್ಭುತವಾದ ರಾಗಿ ರೊಟ್ಟಿ ತೋರಿಸಿದ್ರು ಸವಿತಾ ಮೇಡಮ್. ಬನ್ನಿ, ಇವತ್ತು ನಾವು ಬಂದಿರೋದು ವಿಶೇಷ. ಅವರ ಶೈಲಿಯಲ್ಲಿ ಅದ್ಭುತವಾದ ಮೊಳಕೆ ಹುರುಳಿಕಾಳು ಚಕೋತ ಸೊಪ್ಪಿನ ಹುಳಿ. ಮೊಳಕೆ ಹುರುಳಿಕಾಳು ಚಕೋತ ಸೊಪ್ಪು ಹುಳಿ, ಬನ್ನಿ ನೋಡ್ಬಿಡೋಣ. ಚಕೋತ ಹೌದು. ಚಕೋತ ಇಟ್ಕೊಂಡ್ಬಿಟ್ಟಿರಿ ಸೊಪ್ಪು. ಇವಾಗ ಹುಳಿ ಕಾಳಿದೆ, ಮೊಳಕೆ ಹೊಡೆದಿರೋದು. ಇವತ್ತಿಂದ ಹುಳಿ ಅದ್ಭುತ ಅಂತ ತಿಳ್ಕೊಂಡ್ಬಿಟ್ರೆ. ಹೇಳಿ ಅಮ್ಮ ಅದ್ರ ಬಗ್ಗೆ. ಸರ್, ಇದು ಮೊಳಕೆ ಹುರುಳಿಕಾಳಿನ ಮತ್ತೆ ಚಕೋತ ಸೊಪ್ಪಿನ ಹುಳಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಸರ್. ಹುರುಳಿಕಾಳು. ಹಾಗಾಗಿ ಇವತ್ತಿನ ರೆಸಿಪಿಯಲ್ಲಿ ಇದನ್ನ ಮಾಡಿ ತೋರ್ಸೋಣ ಅಂತ. ಇದು ಬಸ್ಸಾರು ಮತ್ತೆ ಹುಳಿ ಸಾರು ಎಲ್ಲ ಮಾಡಿದ್ದಾರೆ. ಸೊಪ್ಪಾಕಿ ಮಾಡಿರೋದ್ ನಾನು ನೋಡಿಲ್ಲ, ಹಾಗಾಗಿ ನಾನ್ ಮಾಡಿ ತೋರ್ಸೋಣ ಅಂತ ಅಂದ್ಬಿಟ್ಟು ಇವತ್ತು. ಇದು ಯಾರ್ದು ರೆಸಿಪಿ, ನಿಮ್ದಾ ಅಥವಾ ನಮ್ಮ ಅತ್ತೆಯವ್ರು ಹೇಳ್ಕೊಟ್ಟಿರೋದು. ನಮ್ಮ ಅತ್ತೆಯವ್ರು ತುಂಬಾ ಮಾಡೋರು, ಹಾಗಾಗಿ ಅವರಿಂದ ಕಲ್ತಿರೋದೆ ನಾನು ಇದನ್ನ. ಅದಕ್ಕಾಗಿ ಇದು ಹೈಗ್ರೀವಾ ಚಾಟ್ಸ್ ಇಲ್ಲಿ ಏನ್ ಕೆಫೆ ಇದೆ ಅಲ್ಲಿ ಈ ಸಾರು ಇಲ್ಲಾಂದ್ರೂ ಕೂಡ ಇವ್ರದ್ದು ಅತ್ತೆಯವರ ಒಂದು ರೆಸಿಪಿ ನಾವು ನೋಡೋಣ ಅಂತ ಇವತ್ತು. ಮತ್ತೆ ಏನೇನಿದೆ ಸ್ವಲ್ಪ ಪರಿಚಯ ಮಾಡಿಸ್ತೀನಿ ಸರ್. ಇದಕ್ಕೆ ಹುಳಿಗೆ ಬೇಕಾಗಿರೋದು ಇದು ಅರ್ಧ ಕೆಜಿ ಇದೆ ಸರ್. ಕಾಳು 2 ದಿವಸ ಅಂದ್ರೆ 1 ದಿವಸ ನೆನೆ ಹಾಕ್ಬಿಟ್ಟು ಆಮೇಲೆ ಅದನ್ನ ನೀರೆಲ್ಲ ಬಸ್ದು ಕಟ್ಟಿ ಇರೋದು. ಈ ತರ ಮೊಳಕೆ ಬಂದಿದೆ. ಇದಕ್ಕೆ ಸೊಪ್ಪು, ಚಕೋತ ಸೊಪ್ಪು. ಇದಕ್ಕೆ ಮಸಾಲೆ ಬೇಕಾಗಿರೋದು ಉದ್ದಿನ ಬೇಳೆ, ಕಡಲೆಬೇಳೆ, ಜೀರಿಗೆ, ಕೊತ್ತಂಬರಿ ಬೀಜ, ಚಕ್ಕೆ, ಮೊಗ್ಗು, ಮತ್ತೆ ಇದು ಕಲ್ಲು ಹಾಕ್ತಾ ಇದ್ದೀನಿ ನಾನು, ಕಾಯಿ ತುರಿ, ಹೆಸರುಬೇಳೆ, ಗಸಗಸೆ, ಮೆಂತ್ಯ ಮತ್ತೆ ಮೆಣಸು. ಇದು ಖಾರ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಇದು ಒಣಕೊಬ್ಬರಿ, ಹುಣಸೆ ರಸ, ಉಪ್ಪು. ಈಗ ಹುರ್ಕೋಬೇಕು ಸರ್ ಇದಿಷ್ಟು. ಈ ಶುರು ಮಾಡೋದೇ ಹುರ್ಕೊಳ್ಳೋದ್ರಿಂದಲ್ಲ? ಸರ್ ಇಲ್ಲ, ಇದು ಕುಕ್ಕರ್ ಜೋಡಿಸ್ಬಿಟ್ಟು ಆಮೇಲೆ ಮಸಾಲೆ ಎಲ್ಲ ಹುರ್ಕೊಳ್ಳೋಣ. ಸರಿ, ಅಡಿಗೆ ಮನೆಗೆ ಬಂದಿದೀವಿ, ಶುರು ಮಾಡ್ಬಿಡೋಣ. ಸರ್ ಮಾಡೋಣ. ಆ ತರದ ಹುಳಿ ಇದು ಮೊಳಕೆ ಕಾಳು ಹಾಗೆ ಬೇಯಿಸಿದ್ರೆ ಹುರುಳಿ ಕಾಳು ಒಂದೊಂದ್ಸಲಿ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ನಾನು ಆಗ್ಲೇ ತೋರಿಸ್ದಾಗೆ ಹೆಸರುಬೇಳೆ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ. ಸರ್, ಇದು ಅರ್ಧ ಕೆಜಿ ಹುರುಳಿ ಕಾಳು ತೊಳೆದು ಜಾಲ್ಸಿಟ್ಕೊಂಡಿದ್ದೀನಿ ಆಗ್ಲೇ. ಇದನ್ನ ಇದಕ್ಕೆ 2 ಹಿಡಿ ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಇಲ್ಲ ಹೆಸರು ಕಾಳಾದ್ರೂ ಹಾಕ್ಬೋದು ಸರ್. ಇದಕ್ಕೆ 2 ಹಿಡಿ ಈಗ ಹೆಸರು ಬೇಳೆ. ಹೆಸರು ಬೇಳೆ ಹಾಕಿದ್ದೀನಿ ಸರ್. ಇದ್ರ ಜೊತೆಗೇನೆ ಸೊಪ್ಪನ್ನು ಹಾಕಿ ಬೇಯಿಸ್ಕೊಂಡ್ಬಿಡೋಣ. ಸೊಪ್ಪು ಎಷ್ಟು ತಗೊಂಡಿದ್ದೀರಿ? ಸೊಪ್ಪು ಅರ್ಧ ಕೆಜಿ ತಗೊಂಡಿದ್ದೀನಿ ಸರ್. ಅರ್ಧ ಕಟ್ಟ? ಇಲ್ಲ, ಅರ್ಧ ಕೆಜಿನೇ. ಕೆಜಿ ಲೆಕ್ಕ? ಕೆಜಿ ಎಲ್ಲ ತಗೊಂಡಿದ್ದೀನಿ. ಕಾಳು ಮುಳುಗೋ ಅಷ್ಟು ನೀರು ಹಾಕಿದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ, ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ನೀರು ಹಾಕೊಂಡ್ರಿ? ಸ್ವಲ್ಪ ನೀರು. ಎಷ್ಟು ವಿಸಿಲ್ ಬರ್ಬೇಕಿದು? ಇದು ಒಂದ್ 4 ವಿಸಿಲ್ ಬರ್ಬೇಕು. ಅದು ಬಂದ್ಬಿಡ್ಲಿ. ಅಷ್ಟರಲ್ಲಿ ಮಸಾಲೆ ಹುರ್ಕೊಳ್ಳೋಣ ಸರ್. ಅಷ್ಟರಲ್ಲಿ ಮಸಾಲೆ ಹುರ್ಕೊಂಡ್ಬಿಡೋಣ. ಓಕೆ. ದಿಢೀರ್ ಹುಳಿ ಇವೆಲ್ಲ? ಸರ್. ನೋಡಿ, ಅವ್ರ ಅತ್ತೆಯವರ ಶೈಲಿ ನಮಗೆ ಸಿಗ್ತಾ ಇದೆ. ಅದಕ್ಕಾಗಿ ನಾವು ತುಮಕೂರಿಗೆ ಇಷ್ಟು ದೂರ ಬರೋದು. ಒಳ್ಳೆ ರೆಸಿಪಿ ಸಿಕ್ಕರೆ ಬಂದ್ಬಿಡ್ತೀವಿ ನಾವು. 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಮಸಾಲೆ ಹುರ್ಕೊಳಕ್ಕೆ. ಈಗ ಮೆಂತ್ಯ ಒಂದು 1/4 ಚಮಚ ಅಷ್ಟು, 1/4 ಚಮಚ ಅಷ್ಟು ಮೆಣಸು ಹಾಕೊಂಡು ಹುರ್ಕೊಂತಾ ಇದ್ದೀನಿ. ಫಸ್ಟ್ ಅದೇ ಬೆಳೋದು. ಈಗ 1 ಸ್ಪೂನ್ ಕಡಲೆಬೇಳೆ, ದೊಡ್ಡ ಸ್ಪೂನಿಂದ 1 ಸ್ಪೂನ್ ಕಡಲೆಬೇಳೆ. ಸರಿ, ಈಗ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಇದು 1 ಸ್ಪೂನ್. 1 ಸ್ಪೂನ್ ಉದ್ದಿನ ಬೇಳೆ. ಸ್ವಲ್ಪ ಕೆಂಪು ಗುರಿಬೇಕು. ಸರಿ, ಈಗ ಕೆಂಪಾಗಿದೆ.
ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆನೂ 1 ಸ್ಪೂನು. ಚಿಟ್ಟ ಸೌಂಡ್ ಬರ್ತಾ ಇದೆ. ಕೊತ್ತಂಬರಿ ಬೀಜ ಮಾತ್ರ 4 ಸ್ಪೂನ್ ತೊಗೊಂಡಿದ್ದೀನಿ. ಇದು ಆಗಿದೆ. ಇದು ಸ್ಮೆಲ್ ಬರ್ತಾ ಇದೆ ಗಮ್ ಅಂತ. ಓಕೆ ಇದು ತೆಕ್ಕೊಂಡ್ಬಿಡೋಣ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವೇನು ಚಕ್ಕೆ, ಮೊಗ್ಗು ಮತ್ತು ಕಲ್ಲು ಇಟ್ಕೊಂಡಿದ್ದೀವಿ ಅದು ಹುರ್ಕೊಳ್ಳೋಣ. ಮೆಣಸಿನ್ಕಾಯಿ ಇದು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನಾನೊಂದು 10 ರಿಂದ 12 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸರ್ ಇದು ನಮ್ಮ ಅತ್ತೆಯವ್ರು ಮಾಡ್ತಾ ಇದ್ದಿದ್ ರೆಸಿಪಿ. ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರೋದು, ಹಾಗೆ ಘಮ ಘಮ ಅಂತ ಸ್ಮೆಲ್ ಬರೋದು. ಮನೆ ತುಂಬಾ ಪರಿಮಳ ಹರಡಿರೋದು ಸರ್. ಹಾಗಾಗಿ ಇಡೀ ಕರ್ನಾಟಕ ಹಾಗಾಗಿ ಹೀಗ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈಗ. ಎಷ್ಟು ಸರ್ ಇದು ಖಾರ ಇರಲ್ಲ, ಹಾಗಾಗಿ 15 ತಗೊಂಡಿದ್ದೀನಿ. ಸ್ವಲ್ಪ ಈ ಹುರುಳಿಕಾಳು ಸ್ವೀಟ್ ಬರುತ್ತೆ ಸರ್, ಹಾಗಾಗಿ ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ. ಮುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಇದಾಗುತ್ತೆ ಅದು. ಒಂದು 10-15. ಹಾ ಸರ್, 10-15. ಸರ್ ಇದಾಗಿದೆ ಈಗ. ಸರಿ ಸಾಕು, ಇಡಿಸ್ತಾ ಇದ್ದೀನಿ. ಸರ್ ಒಂದು ಸ್ವಲ್ಪ ಗಸಗಸೆ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಸರ್ 1 ಸ್ಪೂನ್ ಅಷ್ಟಿದೆ. 1 ಸ್ಪೂನ್ ಗಸಗಸೆ ಬಿಸಿ ಮಾಡ್ಕೊಂಡು. ಗಸಗಸೆ ಆಗಿದೆ ಸರ್, ಕೆಂಪಾಗಿದೆ. ಈಗ ಒಂಚೂರು ಕಾಯಿ ತುರಿ ಹಾಕ್ಬಿಟ್ಟು ಬಿಸಿ ಮಾಡಿ ಇಡಿಸ್ಕೊಂಡ್ಬಿಡ. ಕಾಯಿ ತುರಿ ಒಂದು ಅರ್ಧ ಕಾಯಿದ? ಅರ್ಧ ಕಾಯಿನೂ ಇಲ್ಲ ಸರ್, ಸ್ವಲ್ಪ ಕಮ್ಮಿ ಇದೆ. ಇದಕ್ಕೆ ಸ್ವಲ್ಪ ಒಣಕೊಬ್ಬರಿ ಟೇಸ್ಟ್ ಇದೆ ಸರ್. ಎರಡು ಮಿಕ್ಸ್. ಹಾ ಸರ್, 1 ಹಿಡಿ ಬಿತ್ತು ಒಣಕೊಬ್ಬರಿ. 1 ಹಿಡಿ ಸರ್. ಇದಾಯ್ತು ಸರ್. ಓಕೆ, ತೆಕ್ಕೊಂಡ್ಬಿಡ್ತೇನೆ, ಇದನ್ನ ಇಡಿಸ್ಕೊಂತೇನೆ. ಸ್ಟವ್ ಆಫ್ ಮಾಡ್ತಿದ್ದೀನಿ. ಈ ಸ್ಟವ್ ಆಫ್ ಇವಾಗ. ಸ್ಟವ್ ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡ್ಬಿಡ್ತೇನೆ. ಸರಿ, ಇದು ಮಸಾಲೆ ತಣ್ಣಗಾಗಿದೆ, ರುಬ್ಕೊಳ್ಳೋಣ. ಇದೊಂದು ಸ್ವಲ್ಪ ಪೌಡ್ರ್ ಮಾಡ್ಕೊಂಡ್ಬಿಡೋಣ ಫಸ್ಟ್. ಈ ತರ ಆಗಿದೆ. ಈಗ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳೋಣ. ಇಷ್ಟು ನುಣ್ಣಗಾದ್ರೆ ಸಾಕು, ಜಾಸ್ತಿ ನುಣ್ಣಗಾಗೋದು ಬೇಡ. ಕುಕ್ಕರ್ ಕೂಲಾಗಿದೆ ಸರ್, ಈಗ ತೆಗಿಯೋಣ. ಬೆಂದೋಗ್ಬಿಟ್ಟಿದೆ, ಫುಲ್ ನುಣ್ಣಗಾಗ್ಬಿಟ್ಟಿದೆ. ಇಲ್ಲ ಅಂದ್ರೆ ಅದು ಕಾಳು ಆಗಾಗೆ ಇರುತ್ತೆ, ಬೇಯೋದೇ ಇಲ್ಲ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಹಚ್ಚಿ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಿಂಡ್ಬಿಟ್ಟು ರಸ ಮಾಡಿ ಇಟ್ಕೊಂಡಿದ್ದೇನೆ. ರುಬ್ಬಿರೋ ಅಂತ ಪದಾರ್ಥನ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಕುದಿಬೇಕು ಸರ್ ಚೆನ್ನಾಗಿ. ಅಷ್ಟರಲ್ಲಿ ನಾವು ಒಂದು ಹಿಂಗ್ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಒಂದು 2 ರಿಂದ 3 ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಸಾಸಿವೆ ಹಾಕ್ತಾ ಇದ್ದೇನೆ.
ನೀರು ಹಾಕ್ತಾ ಇದ್ದೀನಿ. ಹಾಂ ಸರ್, ಒಗ್ಗರಣೆ ಹಾಕಿದೆ, ಕಾಪುಡಿ ಹಾಕಿದೆ. ರೆಡಿ ಆಯ್ತಾ ಇದು? ರೆಡಿ ಆಯ್ತು ಸರ್. ನೋಡಿ, ತುಮಕೂರಿಗೆ ಬಂದಿದ್ರು ನಮಗೆ ಸವಿತಾ ಮೇಡಮ್. ನಿಮ್ಮ ಅತ್ತೆಯ ಬಳುವಳಿ ಅತ್ತೆ ಹೇಳ್ಕೊಟ್ಟ ರೆಸಿಪಿ. ಹೌದು ಸರ್, ಮತ್ತೆಯಿಂದ ಕಲ್ತಂತ ಹುಳಿಕಾಳು ಮತ್ತೆ ಚಕೋತ ಸೊಪ್ಪಿನ ಹುರುಳಿಕಾಳು, ಮೊಳಕೆ ಹುರುಳಿಕಾಳು, ಚಕೋತ ಸೊಪ್ಪಿನ ಹುಳಿ ಸರ್. ಹೋಳಿ ಇದು ಮುದ್ದೆಗೆ, ಚಪಾತಿ, ಅನ್ನಕ್ಕೆ, ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರತ್ತೆ. ಮುದ್ದೆಗಂತೂ ತುಂಬಾ ಚೆನ್ನಾಗಿರೋ ಹುಳಿ ಇದು. ಹೌದಾ? ಹಾ ಸರ್. ಓಕೆ, ನಿಮ್ಮ ಹೋಟೆಲ್ ಸಿಗಲ್ಲ, ಇನ್ ಮಾಡ್ಬೇಕು ಅಂತ. ಮಾಡ್ತೀರಾ? ಹಾ ಸರ್, ಮಾಡ್ತೀವಿ, ಮಾಡ್ಕೊಡ್ತೀವಿ. ಊಟ ಆಗಿದೆ, ಸಾಯಂಕಾಲ ಬಂದಿದ್ದೀವಿ. ತುಮಕೂರಿಗೆ ಬಂದಾಗ ಇದನ್ನ ಯಾಕೆ ಬಿಡಬೇಕು? ಅವರು ಮನೆಗೋಸ್ಕರ ಅವ್ರ ಮನೇಲಿ ಮಾಡ್ತಿದ್ದರು ಅವ್ರ ಅತ್ತೆಯವರು, ಯಾರೋ ಸವಿತಾ ಮೇಡಮ್ ಅತ್ತೆಯವರು. ನಮಗೆ ಇದನ್ನು ದಿಢೀರಂತ ಮಾಡಿ ತೋರಿಸ್ಬಿಟ್ರು. ಕೇಳಿದ ತಕ್ಷಣ ಖುಷಿ ಆಗ್ಬಿಡ್ತು ನಮಗೆ, ಯಾಕಂದರೆ ಈ ಥರದ್ದು ನಮಗೆ ನಮ್ಮ ಚಾನಲ್ ಇದ್ದಿಲ್ಲ. ಸೊ ನೀವು ಮಾಡ್ಕೊಂಡು ಹೇಳಬೇಕು. ಅಷ್ಟಕ್ಕಿಂತ ಮುಂಚೆ ರುಚಿ ಹೆಂಗಿದೆ ನೋಡೋಣ. ಏನು ಹೇಳಬೇಕು, ವರ್ಡ್ಸು ಸಾಲಂಗಿಲ್ಲ, ಅಷ್ಟು ಅದ್ಭುತ. ಅಬ್ಬಬ್ಬ, ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಹುಳಿಕಾಳು, ಚಕೋತ ಸೊಪ್ಪು, ಈ ಒಂದು ಕಾಂಬಿನೇಷನ್ ಐತಲ್ಲ, ಅದ್ಭುತ ಕಾಂಬಿನೇಷನ್. ಮನೇಲಿ ಮಾಡ್ಕೋಬೇಕು, ಎಲ್ಲರೂ ನಿಮಗೆ ಶಬಾಷ್ ಕೊಡ್ತಾರೆ. ಶಬಾಷ್ಗಿರಿ, ಅದ್ಭುತ. ಮಕ್ಕಳು ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಮಸಾಲ ಅದು ಹದವಾಗಿದೆ, ಅದ್ಭುತ. ಸೊ ನಿಮಗಾಗಿ ನಾವು ಇಷ್ಟು ದೂರ ಬಂದಿದ್ದೀವಿ. ಎಲ್ಲರೂ ಮಾಡಿಬಿಟ್ಟು ನಮ್ಗೆ ಕಾಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿದ್ರು ಮಾಡಿ. ನಾನಂತೂ ಇದನ್ನು ಪಾರ್ಸಲ್ ತೊಗೊಂಡೋಗ್ತೀನಿ, ಮನೇಲಿ ರಾತ್ರಿ ಊಟ ಮಾಡ್ತೀನಿ. ನೀವು ಮಾಡ್ಕೊಂಬಿಟ್ಟು ನನಗೆ ಹೇಳಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.